ಕೊಟ್ಟೆನೆಂದನು ಪಾರ್ಥನು ಇವರೊಡಬಟ್ಟರು. ಈ ನುಡಿಗೇಳಿದನು ಜಗರಟ್ಟ ಬಂದನು ಹದನನರಿದನು ಹವ್ಯವಾಹನನ. ಕೊಟ್ಟುದೇನು ಕಿರೀಟಿ ಇವರೇ ಮುಟ್ಟಿದರೆ ಮುನಿವ ಬರಲೈ. ನೀ ಕೊಟ್ಟುದುಣ ಬಡಿಸುವುದು ಭಾರವಿದೆಂದನ ಸುರಾರಿ. ಬ್ರಾಹ್ಮಣನ ನಿಜ ರೂಪ ತಿಳಿಯದೆ ಪಾರ್ಥ, ಊಟಕ್ಕೆ ತಾನೇ ಬಂದಿದ್ದೀರಾ, ಕೊಡ್ತೀನಿ ಬಿಡಿ, ಅಷ್ಟೇ ತಾನೇ, ಕೊಟ್ಟೆ ಅಂತ ಹೇಳಿಬಿಡ್ತಾನೆ. ಅರ್ಜುನ ಮತ್ತು ಅಗ್ನಿದೇವರಲ್ಲಿ ಮಾತುಕತೆ ನಡೀತಾ ಇರುತ್ತೆ. ಆ ಮಾತನ್ನು ಕೇಳಿ ಕೃಷ್ಣ ಬಂದು ಅಗ್ನಿಯ ಆಂತರ್ಯವನ್ನು ಅರ್ಥಕೊಳ್ತಾನೆ. ಅವನಿಗೆ ಗೊತ್ತಾಗುತ್ತೆ ಮಾರುವೇಷದಲ್ಲಿ ಬಂದಿರೋದು ಅಗ್ನಿದೇವ ಅಂತ. ಆಗ ಕೃಷ್ಣ ಪಾರ್ಥನಿಗೆ ಹೀಗೆ ಹೇಳ್ತಾನೆ, ಅಲ್ಲಯ್ಯ ಅರ್ಜುನ, ಇವರು ಬೇರೆ ಮುಟ್ಟಿದ್ರೆ ಮುನಿಯೋರು ಕಣಯ್ಯ, ನೀನು ಇವರಿಗೆ ಆಹಾರವನ್ನು ಕೊಟ್ಟು ಉಣಬಡಿಸೋದು ಹೇಗಪ್ಪ, ಭಾರಿ ಕಷ್ಟ ಇದೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಮುಖರನಾದೈ ಪಾಠ ಬರ್ಹಿರ್ಮುಖರ ಬಾಣಸದಾತನೀತನು. ಸುಖವೇ ಹೇಳೈ ತಂದೆ ಖಾಂಡವವನದ ನಿರ್ದಹನ. ತಂದೆ ಸುಖವೇ ಹೇಳೈ ನಿಖಿಲ ನಿರ್ಜರ ಬಲ ಸಹಿತ. ಶತಮಖನೊಡನೆ ವಿಗ್ರಹಬಲ ಸಮ್ಮುಖಕ್ಕೆ ಬಂದೊದು ಭಂಗವೋ ಎಂದನೋ ನಗು ನಗುತ ಮೊರವೈರಿ. ಕೃಷ್ಣ ಇನ್ನು ಮುಂದುವರಿಸ್ತಾ ಹೀಗೆ ಹೇಳ್ತಾನೆ, ನೀನು ತುಂಬ ಮಾತಾಡ್ಬಿಟ್ಟೆ ಅರ್ಜುನ, ನಿನ್ನ ಮಾತಿಂದ ನೋಡು ನಮಗೀಗ ಕೆಟ್ಟದಾಗುತ್ತೆ. ಇವನು ಯಾರು ಅಂದ್ಕೊಂಡ್ಯಪ್ಪ? ಇವನು ಬರ್ಹಿರ್ಮುಖ ಅಂದರೆ ಅಗ್ನಿಯನ್ನೇ ತಮ್ಮ ಬಾಯನ್ನಾಗಿ ಇಟ್ಟುಕೊಂಡು ಅಗ್ನಿಯ ಮೂಲಕ ಹವಿಸ್ಸನ್ನು ಸೇವನೆ ಮಾಡುವಂತಹ ದೇವತೆಗಳು. ಆ ದೇವತೆಗಳ ಅಡುಗೆಯವನಪ್ಪ ಇವನು. ಇವನೇ ಸಾಕ್ಷಾತ್ ಅಗ್ನಿ. ಅವನಿಗೆ ಆಹಾರವಾಗಿ ಬೇಕಾಗಿರೋದು ಏನು ಅಂದ್ಕೊಂಡೆ? ಅವನಿಗೆ ಊಟಕ್ಕಾಗಿ ಬೇಕಾಗಿರೋದು ಈ ಇಡೀ ಖಾಂಡವವನ. ಈ ಇಡೀ ಖಾಂಡವ ವನವನ್ನು ದಹಿಸೋದು ಏನು ಸುಲಭದ ಮಾತು ಅಂದ್ಕೊಂಡಿದ್ಯಾ? ನೀನು ಖಾಂಡವ ವನವನ್ನು ದಹಿಸೋದಕ್ಕೆ ಒಪ್ಕೊಂಡೆ ಅನ್ನೋದಾದರೆ ಇಡೀ ದೇವತೆಗಳ ಬಲದ ಜೊತೆಗೆ ಮತ್ತು ಸಾಕ್ಷಾತ್ ಇಂದ್ರನ ಜೊತೆ ನಾವು ಯುದ್ಧ ಮಾಡಬೇಕಾಗುತ್ತೆ. ಆಯ್ತು, ಇನ್ನು ನಮಗೆ ಅಪಜಯ ಬಂತಲ್ಲ ಅಂತ ನಗುತ್ತಾ ಮುರಾರಿ ಪಾರ್ಥನಿಗೆ ಹೇಳ್ತಾನೆ. ಈ ನಗುವಿನ ಹಿಂದಿನ ಕಾರಣ ಏನಿರಬಹುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದರೆ, ಇಂದ್ರನ ಮಗ ಅರ್ಜುನ ಅಪ್ಪ ಮಗಂಗೆ ಯುದ್ಧ ತಂದಿಟ್ಟು ಇಲ್ಲಿ ಅಗ್ನಿ ಊಟ ಮಾಡೋ ಅಂಥ ಒಂದು ವಿಚಿತ್ರ ವಿಶೇಷ ಪರಿಸ್ಥಿತಿ ಏರ್ಪಾಡಾಗ್ತಾ ಇದೆ. ಅಪ್ಪ ಮಗರ ಯುದ್ಧದಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನು ನಮ್ಮ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ತಾನು ನೋಡಿ ನಗ್ತಾ ಇರೋ ಹಾಗೆ ಕುಮಾರವ್ಯಾಸ ಈ ಪದ್ಯವನ್ನು ರಚನೆ ಮಾಡಿದ್ದಾನೆ.